ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿರ್ತೀರಂತ ನಂಬಿದ್ದೇನೆ. ಹಾಗೆ ಇವತ್ತು ನಿಮಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಮೃದುವಾದ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಲಿಕ್ಕೂ ಕೂಡ ಚೆನ್ನಾಗಿರ್ತದೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಾಡೋ ವಿಧಾನ ಕೂಡ ತುಂಬ ಸರಳ. ಹಾಗೆ ನನ್ನ ಫ್ರೆಂಡ್ಸ್ ಒಬ್ಬರು ಕೇಳಿದರು, ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬೌಲಿಗೆ ನಾನು 1 ಕಪ್ಪು ಚಿರೋಟಿ ರವೆ, ಹಾಗೆ 1 ಕಪ್ಪು ಮೊಸರು, ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ಚಾನಲು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ಈಗ ನಾನು ಇದನ್ನು ಒಂದು ಮಿಕ್ಸ್ ಮಾಡಾದ ತಕ್ಷಣ ಒಂದು 5 ನಿಮಿಷ ಪಕ್ಕಕ್ಕಿಡ್ತೇನೆ. ನಾನು ರಾತ್ರಿ ಹೆಸರುಬೇಳೆ ನೆನೆ ಇಟ್ಟಿದ್ದೆ, ಅದನ್ನು 2 ಸಲ ತೊಳೆದ್ಬಿಟ್ಟು ನೆನೆ ಇಟ್ಟಿದ್ದೆ. ಈಗ ನಾನು ಏನು ನೆನೆ ಇಟ್ಟಿದ್ನಲ್ಲ ಅದೇ ನೀರಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತೇನೆ. ಮಿಕ್ಸರ್ ಜಾರ್ ತೊಗೊಂಡಿದ್ದೇನೆ. ನೆನೆಸಿರುವಂಥ ಹೆಸರುಬೇಳೆ ಹಾಗೆ ಅದ್ರ ಜೊತೆಗಿರುವಂಥ ನೀರನ್ನು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ, ಅಂದರೆ ಒಂದು ಬೌಲ್ ತೊಗೊಂಡಿದ್ದೇನೆ. ಆ ಬೌಲಿಗೆ ಮಿಕ್ಸಿ ಮಾಡಿದಂತಹ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇರೋದು. ಈಗ ನೀವೇನು ಸಪ್ರೇಟ್ ಇಟ್ಟಿರ್ತಾರಲ್ಲ ಮೊಸರು ಹಾಗೂ ರವೆಯನ್ನು ಮಿಕ್ಸ್ ಮಾಡಿರುವಂಥದ್ದು, ಅದನ್ನು ಕೂಡ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಹೇಳುವಂಥದ್ದು ಸರಳವಾಗಿರ್ತದೆ, ಚಿಕ್ಕ ಮಕ್ಕಳು ಕೂಡ ನಾನು ಹೇಳುವಂಥ ಅಡುಗೆ ಮಾಡಬಹುದು. ನಾನು ವಿಡಿಯೋದನ್ನು ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ತಿಳಿಯುತ್ತದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ, ನೋಡಿ ಇಷ್ಟಾದರೆ ಸಾಕು. ಈಗ ಕೋಲ್ಡ್ ವಾತಾವರಣ ಅಲ್ಲ, ಹಾಗಾಗಿ ಕಪ್ಪ ಆಗ್ತದೆ, ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೆ ನಾನು. ಬೇಕಿಂಗ್ ಸೋಡಾ ಇದ್ದರೆ ಬೇಕಿಂಗ್ ಸೋಡಾ, ಅಥವಾ ನಿಮಗೆ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಏನೋ ಪೌಡ್ರ್ ಇರ್ತದಲ್ಲ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು 5 ನಿಮಿಷ ಇಟ್ಟಿರ್ತೇನೆ ಮುಚ್ಚಿ. ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, 5 ನಿಮಿಷ ಮುಚ್ಚಿ ಇಟ್ಟಾದಮೇಲೆ ಅದನ್ನು ಓಪನ್ ಮಾಡ್ತೇನೆ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಗಜರಿ ಅಥವಾ ನಿಮಗೆ ಟೊಮೆಟೊ ಈ ಥರ ಎಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು. ಆದರೆ ಮಕ್ಕಳು ಬೆಳಿಗ್ಗೆ ನಾಷ್ಟಕ್ಕೆ ಈ ರೀತಿ ಮಾಡಿಕೊಟ್ಟಾಗ ನನಗೆ ಅದು ಹಾಕಿದ್ಯಾ, ಇದು ಬೇಡ, ಅದು ಬೇಡ ಅಂತ ಹೇಳ್ತಾರಂತ ಹೇಳಿ ನಾನು ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ. ಹಾಗಾಗಿ ಈಗ ನಾನು ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೇನೆ. ನೋಡಿ, ಅದಕ್ಕೆ ಸರ್ವ್ ಮಾಡ್ತೇನೆ. ಅದಕ್ಕೆ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ತೇನೆ. ನಾನು ಒಂದು 2 ದಿವಸ ಬಿಟ್ಟು ಇನ್ನೂ ಒಂದು ಒಳ್ಳೆ ಚಾನಲ್ ಬಗ್ಗೆ ನಿಮಗೆ ಹೇಳ್ಕೊಡ್ತೇನೆ. ಯೂಟ್ಯೂಬ್ ಚಾನಲ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಈಗ ನಾನು ಇಡ್ಲಿ ಸ್ಟ್ಯಾಂಡನ್ನು ಕುಕ್ಕರ್ನಲ್ಲಿ ಇಡ್ತೇನೆ. ನಾನು ಒಂದು 5 ನಿಮಿಷ ಮೊದಲೇ ಬಿಸಿ ನೀರು ಕುದಿಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಬಿಸಿಯಾಗಿದೆ ಆ ನೀರು. ಆ ನೀರಿಗೆ ಇಟ್ಟು ಮುಚ್ಚುತ್ತೇನೆ. ಅಂದರೆ ಸ್ವಲ್ಪ ಗಾಳಿ ಹೋಗೋ ಥರ ಇರಬೇಕು, ಪೂರ್ತಿ ಮುಚ್ಚಬಾರ್ದು. ಈ ರೀತಿ ನಾನು ಮುಚ್ಚಾಯಿತು. ಈಗ ಅದು ಬೇಯೋ ತನಕ ಚಟ್ನಿ ಮಾಡಬೇಕಲ್ವ, ಹಾಗಾಗಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿದ್ರೆ ಹಸಿಮೆಣಸು, ಒಣ ಮೆಣಸಿದ್ರೆ ಒಣಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಉಪ್ಪು, ಹಾಗೆ ಹುರಿದಂಥ ಶೇಂಗಾ ಬೀಜ, ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೇನೆ. ಇದು ದಿಢೀರಾಗುವಂಥ ನಾಷ್ಟ, ಎಲ್ಲರಿಗೂ ಇಷ್ಟ ಆಗ್ತದೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ. ಈಗ ಎಲ್ಲ ರೆಡಿ ಆಯ್ತಲ್ವ, ಅದಕ್ಕೆ ಒಗ್ಗರಣೆ ಕೊಟ್ಟರೆ ಸಾಸಿವೆನೂ ತಿನ್ನೋಂಗಿಲ್ಲ ಮನೇಲಿ. ನಮ್ಮ ಮನೆಯವರಿಗೆ ಆಗೋದಿಲ್ಲ ಸಾಸಿವೆ, ನಮಗೆಲ್ಲ ಇಷ್ಟ. ಹಾಗಾಗಿ ನಾನು ಸಾಸಿವೆ ಒಗ್ಗರಣೆ ಕೊಡ್ತಾಯಿಲ್ಲ, ಹಾಗೆ ಟಿಫನ್ ನೀಡ್ತಾಯಿದ್ದೇನೆ ಮಕ್ಕಳಿಗೆ. ಈಗ ಇಡ್ಲಿ ರೆಡಿ ಆಯಿತು. ನೋಡಿ, ನಾನು ಒಂದು ಕಡ್ಡಿ ಹಾಕಿ ನೋಡ್ತಾಯಿದ್ದೇನೆ, ಚೆನ್ನಾಗಿ ಬೆಂದಿದೆ. ಅದೇ ಕಡ್ಡಿಯಲ್ಲಿ ನಾನು ತಗೊಳ್ಬಿಟ್ಟು ನೋಡಿ, ಇಷ್ಟು ಸ್ಮೂತಾಗಿ ಇಡ್ಲಿ ಬರ್ತಾ ಇದೆ ಅಲ್ವಾ. ನೋಡಿ, ಇಷ್ಟು ನಿಮಗೆ ಮುಟ್ಟಿದರೆ ಕೈಯಲ್ಲಿ ಒಂಥರ ದೋಸೆ ಮುಟ್ಟಿದ ಹಾಗೆ ಆಗ್ತದೆ, ಅಷ್ಟು ಚೆನ್ನಾಗಿದೆ ಇಡ್ಲಿ ಅಲ್ವಾ. ನೋಡಿ, ಮಕ್ಕಳು ಖುಷಿಯಿಂದ ತಿಂತಾರಲ್ವಾ. ಮಕ್ಕಳು ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿರ್ತೇವೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಮನೆಯಲ್ಲೇ ಮಾಡಿರುವಂಥ ಕೇಕನ್ನು ಕೂಡ ನಾನು ಸರ್ವ್ ಮಾಡಿ ಮಕ್ಕಳಿಗೆ ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು.